Hey guys, welcome back to Bhumi Stocks. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಂ 5th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ NPV ಮೇಲೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕ್ವೆಶ್ಚನ್ ನೋಡೋಣ. From the following information, calculate NPV for both the projects if the investments is 1,40,000 each year. Year ಬಂದು 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ X ಬಂದು 20,000, 40,000, 60,000, 90,000, 1,20,000. ಪ್ರಾಜೆಕ್ಟ್ Y ಬಂದು 1,20,000, 80,000, 40,000, 20,000 and 20,000 ಕೊಟ್ಟಿದ್ದಾರೆ. PV factor is 10% and 12% for the project X and Y. Suggest which project to select if the project are mutually exclusive. ಇದು ಬಂದು ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅನ್ನ ನಾವು ಬರೀಬೇಕು ಅಂತ ಹೇಳಿ ಈಗ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ NPV ಇಯರ್ಸ್ ಅನ್ನ ನಾವಿಲ್ಲಿ ಬರ್ಕೊಂಡಿದೀವಿ 1, 2, 3, 4, 5 ಅಂತ ಹೇಳಿ. ಅಂಡ್ PV ಫ್ಯಾಕ್ಟರ್ ಬಂದು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ X ಗೆ 10% ಅಂತ ಹೇಳಿ. ಆ 10% ನ ಈ ರೀತಿ 0.909 ಹೇಗೆ ಈ ಒಂದು ವ್ಯಾಲ್ಯೂಸ್ ಬಂದು ನಮಗೆ ಬಂತು ಅಂತ ನಾವು ನೋಡೋದಾದ್ರೆ ಎಲ್ಲ ನಿಮ್ಮ ಕ್ಯಾಲ್ಸಿಸ್ ಅನ್ನ ತಗೊಳ್ಳಿ ಅಥವಾ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕ್ಯಾಲ್ಸಿಲಿ ನೋಡೋದಾದ್ರೆ 100 ಡಿವೈಡೆಡ್ ಬೈ 110 ಇಸ್ ಈಕ್ವಲ್ ಟು ಮಾಡಿದ್ರೆ ನಮಗೆ 0.909 ಆನ್ಸರ್ ಬರುತ್ತೆ. ಇದಕ್ಕೆ ಇಂಟು ಇಸ್ ಈಕ್ವಲ್ ಟು ಮಾಡಬೇಕು, ಅವಾಗ 0.826 ಆನ್ಸರ್ ಬರುತ್ತೆ. ಅದಾದ್ಮೇಲೆ ಇಂಟು ಮಾಡಬಾರ್ದು, ಬರೀ ಇಸ್ ಈಕ್ವಲ್ ಟು ಕೊಡ್ತಾ ಹೋದ್ರೆ 0.751 ಬರುತ್ತೆ ಅಂಡ್ 0.683 ಬರುತ್ತೆ. ಈ ತರ ಇಸ್ ಈಕ್ವಲ್ ಟು ಕೊಡ್ತಾ ಹೋದ್ರೆ ನಮಗೆ ನೆಕ್ಸ್ಟ್ ವ್ಯಾಲ್ಯೂಸ್ ಬಂದು ಸಿಗ್ತಾ ಹೋಗುತ್ತೆ. ಇಲ್ಲಿ ಈ ಪ್ರೊಸೀಜರ್ ಅನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅಂಡ್ ಇವಾಗ ನಮಗೆ PV ಫ್ಯಾಕ್ಟರ್ ಸಿಕ್ಕಾಗಿದೆ 10%ಗೆ. ನೆಕ್ಸ್ಟ್ ನಾವು ಕ್ಯಾಶ್ ಫ್ಲೋ ಬರ್ಕೋಬೇಕು. ಪ್ರಾಜೆಕ್ಟ್ Xದು 20,000, 40,000, 60,000, 90,000 ಅಂಡ್ 1,20,000. ಇವಾಗ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ನಾವು. PV ಫ್ಯಾಕ್ಟರ್ ಮತ್ತೆ ಕ್ಯಾಶ್ ಫ್ಲೋ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಟೋಟಲ್ PV ಫ್ಯಾಕ್ಟರ್ ಆಫ್ ಕ್ಯಾಶ್ ಇನ್ಫ್ಲೋ ಬಂದು ನಮಗೆ ಸಿಗ್ತಾ ಹೋಗುತ್ತೆ. ಇವೆರಡನ್ನು ಮೈನಸ್ ಮಾಡಿದಾಗ 18,180, 33,040 rupees, 45,060 rupees, 61,470 rupees, 74,400 ಇವೆಲ್ಲ ಆಡ್ ಮಾಡಿದ್ರೆ ನಮಗೆ ಟೋಟಲ್ PV ಫ್ಯಾಕ್ಟರ್ ಆಫ್ ಕ್ಯಾಶ್ ಇನ್ಫ್ಲೋ ಬಂದು ಸಿಗುತ್ತೆ. ಅದು 2,32,150. ನೆಕ್ಸ್ಟ್ ಪ್ರಾಜೆಕ್ಟ್ Yಗೆ PV ಫ್ಯಾಕ್ಟರ್ ಬಂದು 12% ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಇದು ಕೂಡ ಅದೇ ತರನೇ. ಇಲ್ಲಿ ನೋಡಿ, 100 ಡಿವೈಡೆಡ್ ಬೈ 112 ಮಾಡಿದಾಗ ನಮಗೆ ಆನ್ಸರ್ ಬಂದು 0.892 ಬರುತ್ತೆ. ಇಂಟು ಇಸ್ ಈಕ್ವಲ್ ಟು ನೋಡಿ 0.792 ಬರುತ್ತೆ. ಇಂಟು ಇದಾದ್ಮೇಲೆ ಮತ್ತೆ ಇಸ್ ಈಕ್ವಲ್ ಟು ಮಾಡ್ತಾ ಹೋಗಿ ನಿಮಗೆ ಇಲ್ಲಿರುವಂತಹ ಆನ್ಸರ್ 5 ಇಯರ್ಸ್ಗೆ ಸಿಗ್ತಾ ಹೋಗುತ್ತೆ. ಇವಾಗ ನಾವು PV ಫ್ಯಾಕ್ಟರ್ 12% ಕಂಡು ಹಿಡ್ಕೊಂಡಿದ್ದಾಯ್ತು. ಕ್ಯಾಶ್ ಇನ್ಫ್ಲೋ ಕ್ಯಾಶ್ ಫ್ಲೋ ಆಫ್ Y ಬಂದು 1,20,000, 80,000, 40,000, 20,000 and 20,000 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ 1,07,040 rupees ಸಿಗುತ್ತೆ. 63,360 ಸಿಗುತ್ತೆ. 28,440, 12,700, 11,340 ಇದಿಷ್ಟು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ PV ಫ್ಯಾಕ್ಟರ್ ಆಫ್ ಕ್ಯಾಶ್ ಇನ್ಫ್ಲೋ ಬಂದು ನಿಮಗೆ ಸಿಗ್ತಾ ಹೋಗುತ್ತೆ. ಇದಾದ್ಮೇಲೆ ಇದಕ್ಕೆ ಫಾರ್ಮುಲಾ ಏನಂತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನಂತಂದ್ರೆ ಟೋಟಲ್ PV ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಟೋಟಲ್ PV ಆಫ್ ಕ್ಯಾಶ್ ಔಟ್ಫ್ಲೋ. ಕ್ಯಾಶ್ ಔಟ್ಫ್ಲೋ ಬಂದು ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಪ್ರಾಜೆಕ್ಟ್ಸ್ ಇಫ್ ದ ಇನ್ವೆಸ್ಟ್ಮೆಂಟ್ ಈಸ್ 1,40,000 ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಅದು ಔಟ್ಫ್ಲೋ ಅಂತ ನಮಗೆ ಅರ್ಥ ಮಾಡ್ಕೋಬೇಕು. ಆ ಔಟ್ಫ್ಲೋ ಅನ್ನ ನಾವಿಲ್ಲಿ ಬರೀತೀವಿ. ಟೋಟಲ್ PV ಫ್ಯಾಕ್ಟರ್ ಆಫ್ ಕ್ಯಾಶ್ ಇನ್ಫ್ಲೋ 2,32,150. ಅದರಲ್ಲಿ 1,40,000 ಅನ್ನ ಮೈನಸ್ ಮಾಡಿದ್ರೆ ನಮಗೆ NPV ಸಿಗುತ್ತೆ. ಪ್ರಾಜೆಕ್ಟ್ Yಗೂ ಹಂಗೆ ಟೋಟಲ್ PV ಫ್ಯಾಕ್ಟರ್ ಆಫ್ ಇನ್ಫ್ಲೋ 2,22,880 ಇದೆ. ಅದರಲ್ಲಿ 1,40,000 ಅನ್ನ ಮೈನಸ್ ಮಾಡಿದ್ರೆ 82,880 rupees ನಮಗೆ ಸಿಗ್ತಾ ಹೋಗುತ್ತೆ. ಇದು ಬಂದು ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ.